ಉತ್ತರ ಕರ್ನಾಟಕ ಸ್ಟೈಲ್ ಬದ್ನಿಕಾಯಿ ಪಲ್ಯ, ಎಣ್ಗಾಯಿ ಪಲ್ಯ. ಯಾರಿಗ್ರೆ ತಲೆ ಹೆಂಗ್ ಒಣಸ್ಕೋಬೇಕಂದ್ರೆ ಚಿಕ್ಕನಿಂತ ಟ್ರೈನಿಂಗ್ ತಗೋರಿ, ಹಣಿಗೆ ನಿಮ್ ತಲೆ ಒರೆಸ್ಬೋದು. ಕರ್ 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 ಮಾಡತ್ತ ನಾವಾಗ ಹಿಡಿದು ನೋಡಿ ಫ್ರೆಂಡ್ಸ್, ಈಗ ನಮ್ಮ ಮಮ್ಮಿ ಅಳ್ತಾಳ. ಯಾಕಂದ್ರೆ ನಮ್ಮ ಮಮ್ಮಿ ಅವ್ರ ಪಪ್ಪಾಗ ಮಿಸ್ ಮಾಡತ್ತೆ ನಮ್ಮ ನಾನ್ನ, ಅದಕ್ಕೆ ಹಾಡಕ್ಕೆ ಹೇಳ್ಕೋತ ಅಳ್ಳತ್ತಾಳ ಮಮ್ಮಿ. ಇದೊಂದು ಲೆವೆಲ್ ಮಾಡತ್ತಾನ, ಇದೇ ಲೆವೆಲ್ ಮಾಡತ್ತಾರ. ಮಸ್ತ್ ಅನ್ನತ್ತ ನೋಡಿ, ಬ್ರೆಡ್ ಫ್ರೈ ಅಲ್ಲತ್ತವ ತುಪ್ಪ ಹಚ್ಚಿದ್. ಎಲ್ರಿಗೂ ಬೆಳಗಿನ ಶುಭೋದಯ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್. ಬರೀತಿನ ಬ್ಲಾಗ್ನಾಗ ಏನೇನದ ಏನು ಸುದ್ದಿ ಅಂತ ಕೇಸಿಂದ ನೋಡಮ್ಮಿ. ನಮ್ಮ ಇಕ್ಕಣಾಗಿ ನೋಡ್ರಿ, ಈಗ ರೆಡಿ ಮಾಡ್ಲಕತ್ತೇನೆ ನಾನು. ನಮ್ದಿಬ್ರು ಸಾಬರು ಮನ್ಕೊಂಡಾರ, ಚಿಕ್ಕು ಮತ್ತು ಪಪ್ಪ ಏನೋ ಮನ್ಕೊಂಡಾರ. ಗರ್ಮಿ ಅಂತೂ ಸಿಕ್ಕಾಪಟ್ಟೆ ಆಗ್ಬಿಟ್ಟದ್ರಿ. ಈಗ ಡೆಲ್ಲಿದಾಗ ತಾಳ್ಕೊಲಾರ್ದಷ್ಟಾಗದ. ಈಗ ಕೂಲರ್ನು ಚಾಲು ಅದ ನೋಡ್ರಿ ಈಗ, ಮತ್ತು ಫ್ಯಾನು ಚಾಲು ಅದ. ಸೊ ಈಗ ನಮ್ಮ ಸಾಬರು ಈಗ ಸ್ಕೂಲಿಗೆ ಹೋಗಕ್ಕೆ ರೆಡಿ ಆಗತ್ತಾರೆ. ಚಾ ಇಟ್ಟು ಬಂದೀನಿ. నేను ಟಿಫಿನ ಅಣ್ಣನ ಜೊತೆ ಕೊಟ್ಟು ಕಳಿಸ್ತೀನಿ ಅದು ಬಳಗೆ. ಓಕೆನಾ? ಬಿಸಿ ಬಿಸಿ ಚಪಾತಿ ಮಾಡ್ಯ, ಪಲ್ಯ ಚಪಾತಿ. ಸ್ಕೂಲ್ ಇಲ್ಲೇ ನಿಯರ್ ಬೈನೇ ಅದ ರೀ, ಒಂದು 5 ನಿಮಿಷ ಹಾಗೆ, ಜಾಸ್ತಿ ಅಂತ ದೂರಿಲ್ಲ. ಈಗ ನೀ ಚಾ ಅದಕ್ಕೆ ಕುಡ್ ಕೇಸಿನ ಬಿಸ್ಕಿಟ್ ತಿನ್ನೋ ಕೇಸಿನ ಹೋಗಿ. ಓಕೆ, ಚಾ ರಸದ ಕುಡ್ದೆ ನಾವು ನಿಮಗೆ ಆಮೇಲೆ ಸಿಗ್ತೀವಿ. ಇಲ್ಲ ಮಮ್ಮಿಗೆ ಚಾ ಮಾಡ್ತಾಳೆ ಮತ್ತು ಹಿಟ್ಟು ಸೋಸ್ತಾಳೆ. ಜಲ್ದಿ ಆಗ್ಬೇಕಲ್ರಿ ಎಲ್ಲ ಕೆಲಸಗಳು. ಹೌದು, ನೀರಂತೂ ಎಲ್ಲ ತುಂಬ್ಕೊಂಡು ಬಿಟ್ಟಿನ್ರಿ. ಎಷ್ಟು ನೀರು ನೀರೇ ಒಟ್ಟ ಮ್ಯಾಗ ಏರಿಲ್ರಿ. ಯಾರ್ದು ಮ್ಯಾಗ ನೀರು ಏರಿ ಜಾಸ್ತಿ ಏರಿಲ್ಲತ್ತ, ತೆಳಗೆಲ್ಲ ಬಡ ಬಡ ತುಂಬ್ಕೊಂಡ್ಬಿಟ್ಟಿನ್ರಿ. ಆಮೇಲೆ ನೀರು ಟಂಕಿಯಾಗಿ ಚಲೋ ಏರೇ ಇಲ್ರಿ. ಕೂಲರ್ ತುಂಬಿ ಸ್ವಲ್ಪ ಗಿಟ್ಟ ಮತ್ತು ಅಂದ್ರೆ ಟಂಕಿ ಎಟ್ಟು ಜೋಡಿ ಎಲ್ಲ ತುಂಬಿ ಮಾಡಿ ಕೆಸಿನ ಇಟ್ಬಿಟ್ಟೇವೆ ನೋಡ್ರಿ. ಕುಡ್ಲಿಕ್ಕಂತೂ ಇಷ್ಟು ಇನಫ್ ಆಗ್ಬಿಡ್ತಾವ್ರಿ ನಮಗೆ. ಈ ಬುಕ್ಸ್ ಎಲ್ಲ ಹೈಕು ಹೋಗಿ ನಾನು ಚಾ ಸೋಸ್ಕೊಂಡು ಬರ್ತೀನಿ. ಮಮ್ಮಿ ಇಲ್ಲಿ ತುಪ್ಪ ಹಚ್ಚಿ ಬ್ರೆಡ್ ಗಾಢ ಮಾಡ್ಲತ್ತಾಳ. ಬ್ರೆಡ್ ಗಾಢ ಮಾಡಕತ್ತಾಳ. ಬ್ರೆಡ್ ಗಾಢ ಅವನಿಗೆ ತುಪ್ಪ ಹಚ್ಚಿದ್ದೆ ಬೇಕಂತಂದ್ರಿ. ಯಾಕಲ್ಲಿ ತಗೋಪ್ಪ ಅಂತೇಸಿಂದ್ರೆ ಅದೇ ಮಾಡ್ಕೊಡ್ಲಕತ್ತೀನಿ ಅವನಿಗೆ. ಮಕ್ಕಳು ಏನು ಕೇಳ್ತಾರೆ ಅದೇ ಮಾಡ್ಕೊಡ್ಬೇಕಾಗ್ತದ್ರಿ. ಹೋಗಿ ಅವರಂತೂ ಇಬ್ರು ಮನ್ಕೊಂಡಾರ. ಈಗ ನಾವಿಬ್ರು ಒಂದ್ ಸ್ವಲ್ಪ ಚಾ ಕುಡಿತೀವಿ. ಏನು ಟಿಫಿನ್ ಕೊಟ್ಟು ಕಳಿಸ್ತೇನೆ ನಮ್ಮ ಅಣ್ಣನ ಜೊತೆ. ನೋಡ್ರಿ, ಬ್ರೆಡ್ ತೊಗೊಂಬಂದಿ, ನನ್ನ ಸಲ ಒಂದು ರಸ್ ತೊಗೊಂಬಂದಿನ್ರಿ. ಈಗ ನಾವಿಬ್ರು ಚಾ ಕುಡ್ಲಿಕ್ಕತ್ತೀವಿ. ಬರ್ರಿ ಚಾ ಕುಡಿಯ. ಫ್ರೆಂಡ್ ನಮ್ಮ ಮಮ್ಮಿ ನೋಡ್ಲತ್ತಾಳ. ಯಾರ್ದು ಮದುವೆ ಆಗಲ್ಲ, ಅವ್ರ ಪಪ್ಪ ಹೇಳ್ತಾರ ನೋಡ್ಲತ್ತಾರ. ಬೇಡಮ್ಮ ಹೇಳ್ಲತ್ತಾಳ ನೋಡ್ರಿ ಫ್ರೆಂಡ್ಸ್. ಮಮ್ಮಿ ರೊಟ್ಟಿ ಮಾಡ್ಲತ್ತಾಳ ಫುಲ್ಕೆ ಅಂದ್ರೆ ಬೆಳ್ಳತ್ತಾಳ ನೋಡ್ರಿ ಮಮ್ಮಿ. ಅವಳು ಹೊಂಟದು. ಫ್ರೆಶ್ದಾಗ ಟಮಾಟ ನೋಡ್ರಿ ಹೆಂಗೆ ಮಕ್ಕಿ ನೋಡಿ ಫ್ರೆಂಡ್ಸ್. ಈ ಮಮ್ಮಿ ಫುಲ್ಕೆ ಮಾಡೋದು ಸ್ಟಾರ್ಟ್ ಮಾಡ್ಯಾಳ ನೋಡ್ರಿ. ನಿಮ್ಮ ಪಪ್ಪ ಕೊಡೋದು ಆಯ್ತು ನೋಡ್ರಿ. ಒಂದು ಫುಲ್ ಅಯ್ಯೋ ಬಿಸಿ ಬಿಸಿ ಅಪ್ಪ. ಫ್ರೆಂಡ್ಸ್ ಈಗ ಪಪ್ಪ ಊಟ ಮಾಡ್ಲತ್ತಾರ ನೋಡ್ರಿ. मम्मी मिकी लंच ಕೊಟ್ಲಕ್ಕ. ಮಿಕ್ಕಣ ಟಿಫಿನ್ ರೆಡಿ ಐತಿ. मैं चाय पी के चले जाऊंगा. ಇಲ್ಲೇ ನಾನು ಕೊಟ್ಟು ಬನ್ನಿ. ಬರತ್ತ ಚಾ ಗರಮೇ ಆತದ. ನೀ ಬರತ್ತನ ಚಾ ಪರೋಟ ರೆಡಿ ಮಾಡಿರ್ತೀನಿ. ನೋಡಿ, ನಾನು ನಡೆದೀನಿ ಆಫೀಸಿಗೆ. ನಾ ಆಫೀಸ್ಗೆ ಹೋಗ್ತೀನಿ ಪೇಷಂಟ್ ಆಗ್ಯಾಳಂತ ಜಾಗದ್ನಾಗೆ. ಪೇಷಂಟ್ ಏನಾಗಿಲ್ರಿ ಫ್ರೆಂಡ್ಸ್, ಅಷ್ಟೇ ನೋಡ್ರಿ. ನಮ್ಮ ಮಮ್ಮಿ ನಮ್ಮ ಪಪ್ಪ ಬಗ್ಗೆ ಹಣ್ಣೇನ್ರಿ. ನಮಗೆಲ್ಲ ಕೇಳಿದ ಮಾತೆ ಕೇಳಲ್ಲ ಅಂತಾನೆ. ಮತ್ತೆ ಅಳು ಬರ್ಲಾರ್ದೆ ಏನ್ ಬರ್ತದೆ ಹೇಳೋದು. ಸರಿ, ಈಗ ಹೊರಗೆ ಹೋಗ್ತೀನಿ. ಹೊರಗಡೆ ಬರಬಾರ್ದು, ಬಂದ್ ಬಾರ್ದು. ಈಗ ಅವ್ರ ಪಪ್ಪಂದು ನಾಷ್ಟ ಆಯ್ತು. ಈಗ ಸಾಬ್ನು ನಾಷ್ಟ ಮಾಡ್ಲಿಕ್ಕತ್ತಾನ. ನಾನು ಮಿಕ್ಕು ಜೊತೆ ಒಂದು ರಸ ಮತ್ತಂದ್ರೆ ಚಾ ಕುಡ್ತಿದ್ ನೋಡ್ರಿ ಫ್ರೆಂಡ್ಸ್. ಈಗ ನಾನು ಒಂದು ಚಪಾತಿ ತಿಲ್ಲಿ ಏನು ಬೇಡಲ್ಲತ್ತೀನಿ. ನಾನು ಒಂದು ಚಪಾತಿ ತಿಂದು ಕೇಸಿನ ನಾನು ಗೋಲಿ ತೊಗೋಬೇಕಂತಲ್ಲತ್ತೀನಿ. ಯಾಕಂದ್ರೆ ಕೈ ಸಲ ಗೋಲಿ ತೊಗೋದ ನಡೆದದ. ಸೊ ಸಂತೋಷ್ ಅವ್ರು ಭೀ ನೋಡ್ರಿ ಈಗ ಆಫೀಸ್ಗೆ ಹೋಗ್ಯಾರ. ಆಫೀಸ್ ಅಂದರೆ ಇನ್ನೊಂದೆರಡು ಇಂಟರ್ವ್ಯೂ ಅವ. ಸೊ ಅಲ್ಲಿ ಹೋಗ್ಯಾರ. ಯಾಕಂದ್ರೆ ಸ್ಯಾಲ್ರಿನೇ ಸರಿಯಾಗಿ ಸಿಗಲ್ಲ ಆಗ್ಯದ ಫ್ರೆಂಡ್ಸ್. ಸ್ಯಾಲ್ರಿ ಇಲ್ಲಂದ್ರೆ ನಮ್ದೊಂದು ಮನೆಗಳು ಭೀ ನಡೆಯಲ್ಲ. ಯಾಕಂದ್ರೆ ಎಲ್ಲ ಭಾಳ ಕಾಸ್ಟ್ಲಿ ಅದ. ನಿಮಗೂ ಗೊತ್ತು, 2 ಮಕ್ಳಿಗೆ ಓದಿಸೋದು, ಮನೆ ರೆಂಟ, ಊಟ ತಿಂಡಿ ಎಲ್ಲ ಎಕ್ಸೆಟ್ರಾ ಭಾಳಷ್ಟು ಖರ್ಚುಗಳು ಅವ ರೀ. ಸಿಚುವೇಶನ್ ಹೆಂಗೆ ಬಂದುಬಿಟ್ಟದ ಈಗ ಅಂತಂದ್ರೆ ಸಿಕ್ಕಾಪಟ್ಟೆ ಖರಾಬ್ ಆಗ್ಬಿಟ್ಟದ್ರಿ ಫ್ರೆಂಡ್ಸ್ ನಮ್ಮದು. ಬಟ್ ಅಂದ್ರೆ ಇದ್ರಾಗಿಂದ ಹೊರಗೆ ಬರ್ತೀವಿ ಬಿಡ್ರಿ ನಾವು. ಹೌದಿಲ್ಲ ಚಿಕ್ಕ? ಅಷ್ಟು ನನಗೆ ಭರೋಸಾ ಅದ.
ಇದ್ರಾಗಿಂದ ಹೊರಗೆ ಬರ್ತೀವಿ ಅನ್ನೋದು ನನಗೆ ಭರೋಸದ ಅಂದ. ಯಾಕಂದ್ರೆ ಸಂತೋಷ ಈಗ ನಾವು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಯಾರೂ ಮಾಡಪ್ಪಿಲ್ಲ ಹೋದಲ್ರಿ. ಸೊ ನನ್ನ ಕೈಲಿ ಆದಷ್ಟು ನನ್ನ ಗಂಡಗೆ ನಾ ಸಪೋರ್ಟ್ ಮಾಡ್ತೀನಿ, ಅವ್ನ ಜೊತೆಯಾಗಿ ನಾನು ನಿಂದಿರ್ಬೇಕಂತ ಇಷ್ಟಪಡ್ಲಾತೀನಿ. ಸೊ ಐ ಹೋಪ್ ನೀವೆಲ್ಲರೂ ಸಪೋರ್ಟ, ಪ್ರೀತಿ ಅಭಿಮಾನ ವಿಶ್ವಾಸ ತೋರಿಸ್ತಿರತ್ತ ನಾ ತಿಳ್ಕೊಳಕತ್ತೀನಿ ರೀ. ಸೊ ನಮ್ಮ ಚಿಕ್ಕಣಿಗೆ ನಾಷ್ಟ ಮಾಡ್ಲತ್ತಾನ. ಈಗ ಒಂದು ಹಾಲಿ ನಾನು ಸ್ವಲ್ಪ ಮಾಡಿಗೆ ಗೋಧಿದು ನೋಡ್ತೀನಿ ರೀ. ಏನೋ ಗೊತ್ತಿಲ್ಲ ನೋಡ್ರಿ ಫ್ರೆಂಡ್ಸ, ಇವತ್ತು ಭಾಳ ಅಂದ್ರೆ ಭಾಳ ನಮ್ಮ ಮಮ್ಮಿ ನಮ್ಮ ಪಪ್ಪಾಗ ನಾ ಮಿಸ್ ಮಾಡ್ಕೊಳಕತ್ತೀನಿ, ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳಕತ್ತೀನಿ. ಏನು ನನಗೆ ಗೊತ್ತಿಲ್ಲ, ಬಟ್ ಇದು ಭಾಳ ಮಿಸ್ ಮಾಡ್ಕೊಳಕತ್ತೀನಿ ರೀ ಇಬ್ಬರಿಗೂ. ಅಕ್ಕ ಫೋನ್ ತೋರ್ಸೋದು ಮಮ್ಮಿ, ನಾನೇನು ಸುಮ್ಮನೆ ಬಿಟ್ಟು ನೋಡ್ತೀನಿ. ಫ್ರೆಂಡ್ಸ್ ಈ ಮಮ್ಮಿ ಬ್ಯಾಳಿ ಮಾಡ್ಲತ್ತಾಳ ನೋಡ್ರಿ. ಉದ್ದಿನ ಬ್ಯಾಳಿ ಇಲ್ಲ, ಉದ್ದಿನ ಬ್ಯಾಳಿ ಅದ ರೀ. ಇದು ಉದ್ದಿನ ಬ್ಯಾಳಿ ಮಾಡ್ತೀನಿ ರೀ ಚಿಕ್ಕು ಸಲುವಾಗ. ಅರೆ ಯಾವ್ದು ಬ್ಯಾಳಿ ಅದದು? ಚೆನ್ನಿಗೆ ಬ್ಯಾಳಿ ಅದ. ಚೆನ್ನಿಗೆ ಬ್ಯಾಳಿ ಅದ. ಅವು ನಾವಲ್ಲವ ನಾನು ಒಂದಿಷ್ಟು ಚೆನ್ನಿಗೆ ಬ್ಯಾಳಿ ಸಾರು ಮಾಡತ್ತೀನಿ ರೀ, ಮತ್ತೆ ರೈಸ್ ಮಾಡ್ಲಕತ್ತೀನಿ. ಅರೆ ಗೋಬಿ ಮಾಡ್ಲಾ ಚೆನ್ನಿಗೆ ಬ್ಯಾಳಿ? ಅಚ್ಚಾ ಅದು ಬೇರೆ ಇರ್ತಲ್ಲ ಗೋಬಿ ಜೊತೆ दाल. गोभी जैसी दाल है? अरे वो कौन सी दाल होती है? येलो येलो सी. प्रणव कर लेता है. हाँ ನೋಡಿ ಫ್ರೆಂಡ್ಸ್, ಈ ಮಮ್ಮಿ ಹೋಳೆಲ್ಲ ಈಗ ಹಾಕ್ಲಿಕ್ಕೆ ನೋಡ್ರಿ, ಪಾಣೆ ಹೊಡ್ಲಿಕ್ಕೆ ಮಮ್ಮಿ. ಯೋಮಿ ಬಡ ಬಡ ಈಗ ಸಾಸಿ ಜೀರಿಗೆ ಕರಿಬೇವು ಏನಂತ ಕರಿಬೇವು ತಗೊಂಡೋಗಿ ಸ್ವಲ್ಪ. ನೋಡ್ರಿ ನಾವು ಸಾಸಿವೆ ಜೀರಿಗೆ ಹಾಕ್ತೀವಲ್ರಿ, ಕರಿಬೇವು ಬೆಳ್ಳುಳ್ಳಿ ಹಾಕಿರ್ಬೇಕು ನೋಡ್ರಿ. ನೀವು ಅದ್ರೊಳಗೆ ಕೊತ್ತಂಬರಿ ಹಾಕಿ ನೀವು ಸಾರು ಪಾಣೆ ಹೊಡೋ ಟೈಮ್ನಾಗ ಭಾರಿ ಟೇಸ್ಟ್ ಆಗ್ತದೆ ನೋಡ್ರಿ ಫ್ರೆಂಡ್ಸ್. ಒಂದ್ಸಲ ನೀವು ಮಾಡಿ ನೋಡ್ರಿ, ಟ್ರೈ ಮಾಡಿ ನೋಡ್ರಿ ಇದ್ರಾಗ. ನೋಡಿ ಫ್ರೆಂಡ್ಸ್ ಮಮ್ಮಿ ಬಟ್ಟೆ ಒಣಸ್ಲತ್ತಾಳ. ಇಲ್ಲಿ ನೋಡ್ರಿ ಮತ್ತೆ ವಾಪಸ್ ಒಂದು ಬಗ್ಗೆ ಬಟ್ಟೆ ಹೋಗಿ ನೋಡ್ರಿ ನಾನು ಒಗೆ ಕೈ ಸುಮ್ಮ ಒಗದ್ ಬಿಡ್ರಿ. ಆಮೇಲೆ ಆದ್ರೆ ಮಷೀನಾಗ ಆದ್ರೆ ಒಂದು ಡಿಗ್ಗಿ ಹಾಕೋದು ಅಲ್ಲತ್ತದ. ಇವತ್ತು ನಾನು ಸುಮ್ಮ ರಾತ್ರಿ ಮೈ ತೊಗೊಂಡಿದ್ವಲ್ರಿ, ಅವಕ್ಕೆ ನೆನೆ ಇಟ್ಬಿಟ್ಟಿದ. ಇವ್ರು ಹಂಗೆ ಮುಂಜಾನೆ ಮೈ ತೊಗೊಂಡ್ರಲ್ಲ ಅವಾಗ ನೆನೆ ಇಟ್ಬಿಟ್ಟೆ. ಇಬ್ಬರದ್ದು ಸಾಬೂನು ಬಟ್ಟೆ ಉಳಿತದ, ಮತ್ತು ಅದು ಆಮೇಲೆ ಹಣ್ತಾರೆ ಐತೆ ಅನ್ಕೇಸಿಂದ ಬಿಟ್ಟು ಚಡ್ಡಿ ಬಟ್ಟೆ ಎಲ್ಲ ತಕೊಂಡ್ಬಿಟ್ಟಿರಿ. ಹೆಂಗೆ ಮಿಕ್ಕು ಮುಂಜಾನೆ ಸ್ಕೂಲಿಗೆ ಹೋಗ್ಬೇಕು ಕಳ್ದಿದ, ಹಿಂಗೂ ಕಳ್ಸ್ಕೊಂಡ್ಬಿಟ್ಟಿರಿ. ನಾ ಬಟ್ಟೆ ಕೊಡೋದು ಅನ್ಕೇಸಿನ ಒಗದ್ ಬಿಟ್ಟಿವಿ ನೋಡ್ರಿ. ಅನ್ನ ಸಾರು ರೆಡಿ ಆಗ್ಬಿಟ್ಟದ. ಐದನೇ ಇಬ್ರು ಮೈ ತಕೋರಮ್ಮ ಬಡ ಬಡ ಇಬ್ರು ಮೈ ತಕೋರಿ. ಊಟ ಎಷ್ಟು ಉರ್ಲಿತಾರ, ಉಪ್ಪಿರಾದ ಉರ್ಲಿತಾರ ನೋಡ್ರಿ ಇಬ್ರು. ನೀವು ಮಾಡಿ ವಿಡಿಯೋ ಮಾಡಕತ್ತೆ ನಿಮ್ ಇಬ್ರಿಗೆ ತೋರಿಸ್ತೀನಿ ಅಂತ. ನೀನು ಒಗ್ದಿ ಬಟ್ಟೆ ನೋಡ್ರಿ ಫುಲ್ ಒಂದು ಡಿಗ್ಗಿ ಇವಕ್ಕೆಲ್ಲ ಈಗ ಬಡ ಬಡ ಮಡಿಸ್ಬೇಕು. ಮತ್ತೆ ಈಗ ಇಷ್ಟು ಹೊರಗೂ ಒಣಗ್ಸ್ ಹಂಗ ನೋಡ್ರಿ. ಇದು ಹೊಸ ಸ್ಟೈಲ್ ಅದ ನೋಡ್ರಿ. ಇದು ನಮ್ ಚಿಕ್ಕ ತಲೆ ಒಣಗ್ಸೋದು. ವಾವ್, ಹಣಗಿನ ತಲೆ ಒರ್ಸ್ಕೋತಾರೆ. ನೋಡಿ ಫ್ರೆಂಡ್ಸ್ ಈ ಮಮ್ಮಿ ಬಟ್ಟೆ ಮಡ್ಚೋದಾಗ ನೋಡ್ರಿ. ಈಗ ಇಷ್ಟು ಬಟ್ಟೆ ಮಡ್ಚೋದೈತ್ ನೋಡ್ರಿ. ಈಗ ಬಟ್ಟೆ ಮಡ್ಚೋದ್ನೇ ಆಯ್ತು. ಜಲ್ದಿಯ ಖಾನಾ ಖಾತೆ ನೋಡ್ರಿ ಫ್ರೆಂಡ್ಸ್. ಈಗ ಊಟ ರೆಡಿ ಆಗ್ಯದ ನೋಡ್ರಿ. ಈಗ ಊಟದಾಗ ಮಸ್ತ್ ಅನ್ನತ್ತ ನೋಡ್ರಿ. ಬಿಸಿ ಬಿಸಿ ಚೆನ್ಗಿ ಬಳಿ ಸಾರು ಮಾಡ್ಕೊಂಡಿನಿ ನಾನು. ಈಗ ಮಸ್ತ್ ಅನ್ನತ್ತ, ಎಕ್ದಮ್ ಘಮ್ ಅಲತ್ತ ಸಾರ, ಮತ್ತಂದ್ರೆ ಬಿಸಿ ರೈಸ್, ಉಪ್ಪಿನಕಾಯಿ, ಮತ್ತಂದ್ರೆ ಹಪ್ಪಳ ಅದ ನೋಡ್ರಿ ಊಟದಾಗ. ಬರ್ರಿ ಊಟ ಮಾಡಮ್ ನೋಡ್ರಿ. ನಾವು 3 ಜನ ಊಟ ಮಾಡಕತ್ತೀವಿ. ಊಟ ಮಾಡಮ್ ಬರ್ರಿ. ಹೆಂಗಾಗಮ್ಮ? ಹೆಂಗ ಚಿಕ್ಕು? ಚೆನ್ನಾಗಿದೆ. ಸರಿ ಊಟ ಮಾಡಿ ನೋಡ್ರಿ. ಇಬ್ರು ಸಾಬಾರ್ ಈಗ ಫ್ರೆಶ್ ಅಪ್ ಹಾಕಿಸಿಂದ ಈಗ ರೆಡಿ ಆಗ್ಯಾರ ನೋಡ್ರಿ. ಈಗ ಚಾ ಮತ್ತಂದ್ರೆ ಮಟ್ರಿ ತಿಲ್ಲಕತ್ತಾರ ನೋಡ್ರಿ. ಈಗ ಟ್ಯೂಷನ್ ಕೊಲ್ಲಕ್ಕೂ ರೆಡಿಯಾಗಿ ಕೂತ್ ಬಿಟ್ರವ್ರು ಇಬ್ರು. ನಾನು ಸ್ವಲ್ಪ ಗರಂ ತಿಂದು ಹೋಗಲ್ಲಕ್ಕ ಇರಲಿ ಪಾರ್ಗಳು ಅಂತ ಕೇಸಿಂದ ಈಗ ನಾನು ಅವ್ರಿಗೆ ಚಾ ಮಾಡಿಕೊಟ್ಟೇನೆ. ಈಗ ಕುಡ್ಲಿಕ್ಕತ್ತಾರ ನೋಡ್ರಿ ಅವರು ನೋಡ್ರಿ. ಇಬ್ರು ಸಾಬ್ರಿಗೆ ಚಾ ಮತ್ತಂದ್ರೆ ಮಟ್ರಿ ತಿಂದ ಕೇಸಂದ್ರೆ ಹೋಲಕತ್ತಾರ ನೋಡ್ರಿ. ಈಗ ಒಂದ್ ಕಡೆಯಿಂದ ಅವ್ರಿ ಇಬ್ರು ಚಾ ಮಾಡ್ಬೇಡ್ರಿ ಏನ್ ಹೇಳ್ತಿ? ಆ ಚಿಕ್ಕು ಕೇಳಿಸ್ಲತ್ತದಿಲ್ಲವ? ಗರಿಮಿ ಒಂದು ಭಾಳ ಬಿಟ್ಟದ ನೋಡ್ರಿ. ಮಕ್ಕೋತೀನಿ, ಕೆಲಸ ಮಾಡ್ಬಿಟ್ಟು ಮಕ್ಕೋತೀನಿ. ಏನು ಚುಟ್ಟಲ್ಲತ್ತದ್ರಿ. ಈಗ ಲಾಕೆಟ್ ತೆಗೆದು ಇಟ್ಬಿಟ್ರಿ ನೋಡ್ರಿ. ಹ್ಯಾಂಗ ಹೋಗೋದ್ರು ದೊಡ್ಡ ಪೂರ ಕೊಯ್ದಂಗ ಆಗ್ಯದ. ಚಿಕ್ಕು ಇಬ್ರು ಒತ್ತಾಡಿನಿ ತೋರಮ್ಮ. ಬಾಯ್. ಬಾಯ್ ಬಾಯ್. ನಾನು ನೋಡ್ರಿ ಈಗ ಶೇಂಗಾ ಫ್ರೈ ಮಾಡ್ಕೊಳತ್ತೀನಿ. ಯಾಕಂದ್ರೆ ಎಣ್ಗಾಯಿ ಪಲ್ಯ ಮಾಡತ್ತೀನಿ, ಸುಮ್ಮನೆ ಬದ್ನಿಕಾಯಿ ಮಾಡತ್ತೀನಿ. ಅದಕ್ಕೆ ಶೇಂಗಾ ಉಟ್ಕೊಳಕತ್ತೀನಿ ನೋಡ್ರಿ ನಾನು. ಹಂಗೆ ಇಲ್ಲಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲ ತೊಗೊಂಡ್ಬಿಟ್ಟಿನಿ. ಈಗ ನೋಡ್ರಿ ಫ್ರೆಂಡ್ಸ, ನನ್ನ ಸ್ಟೈಲ್ನಾಗ ನಮ್ಮ ಮನೆ ಹೆಂಗೆ ಮಾಡ್ತಾರಲ್ರಿ ಆ ರೀತಿ ನೋಡ್ರಿ ನಾನು ಬದ್ನಿಕಾಯಿ ಪಲ್ಯ ಮಾಡ್ಕೊಳಕತ್ತೀನಿ ನೋಡ್ರಿ. ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅಂತೂ ನಿಮ್ಗೆ ಬದ್ನಿಕಾಯಿ ಬೇಕ್ರಿ, ಹೌದಲ್ಲ? ಊರಾಗಿದ್ದಾಗಂತೂ ಇಲ್ಲ, ಬಟ್ ಯಾವುದಾದ್ರೆ ನಿಂತೀಗ ಕೆಲಸ ನಡೆಸ್ಬೇಕಾಗ್ತದೆ. ಆ್ಯಕ್ಚುಲ್ದಾಗ ನಾವು ಇರೋದು ಡೆಲ್ಲಿಯಲ್ಲಿ. ಸೊ ಇಲ್ಲಿ ಇಂಥ ಬದ್ನಿಕಾಯಿನೇ ಜಾಸ್ತಿ ಸಿಗ್ತಾವೆ. ಇಲ್ಲಾಂದ್ರೆ ಇಷ್ಟು ದೊಡ್ಡ ಇದ್ರೆ ಅಷ್ಟು ದೊಡ್ಡ ಬದ್ನಿಕಾಯಿ ಸಿಗ್ತಾವೆ ನೋಡ್ರಿ ಫ್ರೆಂಡ್ಸ.
ತೋ ಈ ಒಂದು ಅರ್ಧ ಕೆ ಜಿ ಬದ್ನಿಕಾಯಿ ಅವ ರೀ. ಮತ್ತು ಅದ್ರಾಗ ನಾನು ಮಸಾಲೆ ಏನೇನು ಹಾಕ್ಲತ್ತೀನಿ ಅಂದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅನ್ನೋದು ಶೇಂಗಾ ರೀ. ಶೇಂಗಾ ತೊಗೊಂಡಿನಿ ರೀ, ಬೆಳ್ಳುಳ್ಳಿ ತೊಗೊಂಡಿನಿ, ಅರಿಶಿಣ ಮತ್ತು ಉಪ್ಪು, ಖಾರದ ಪುಡಿ ಮತ್ತಂದ್ರೆ ಸ್ವಲ್ಪ ಧನಿಯಾ ಪೌಡ್ರ್ ತೊಗೊಂಡಿನಿ ರೀ. ಇದಕ್ಕಿಂತ ಜಾಸ್ತಿ ಏನು ಮಸಾಲೆ ಹಾಕಂಗಿಲ್ಲ, ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂಜರ ಹಾಕ್ತೀನಿ. ಮತ್ತಂದ್ರೆ ಟಮಾಟೆ ತೊಗೊಂಡಿನಿ ರೀ 2, ಮತ್ತಂದ್ರೆ 2 ಉಳ್ಳಾಗಡ್ಡಿ ತೊಗೊಂಡಿನಿ. ಇವಂತೂ ತೊಗೊಂಡಿದ್ವಲ್ಲ ಫ್ರೂಟ್ಸು, ಇವು ನಾನು ಹಂಗೆ ತಿನ್ನೋ ಸಲುವಾಗಿ ತೊಗೊಂಡಿನಿ. ಸೊ ಈಗ ಬಡ ಬಡ ಇವೆಲ್ಲ ಈಗ ಪ್ರಿಪೇರ್ ಮಾಡ್ಕೊಂಬ್ರಿ. ನೋಡಿ ಫ್ರೆಂಡ್ಸ, ಈಗ ನಮ್ದಿಬ್ರು ಸಾಬಾರು ಟ್ಯೂಷನ್ಗೆ ಬಂದಿದ್ರು. ಮತ್ತು ಇನ್ನೊಂದು ಮಾತು ಏನು ಗೊತ್ತದ ರೀ ಫ್ರೆಂಡ್ಸ, ಬದ್ನಿಕಾಯಿ ಹೊಳೋ ಟೈಮ್ನಾಗ ನೋಡ್ರಿ ಭಾಳ ಕೇರ್ಫುಲ್ಲಾಗಿ ಹೊಳ್ಬೇಕು ನೋಡ್ರಿ. ಯಾಕಂದ್ರೆ ಹಿಂಗೆಲ್ಲ ಹಿಂಗೆ ಓಡ್ಕೆಸೆಲ್ಲ ಹೊಳ್ಬೇಕು, ಇಲ್ಲಾಂದ್ರೆ ನೋಡ್ರಿ ಹುಳ ಹತ್ತಿರ್ತಾವಲ್ರಿ, ಅವೆಲ್ಲ ಈಗ ಹಿಂಗೆ ಮಾಡಿ ನೋಡ್ಬೇಕು. ಮತ್ತು ಬದ್ನಿಕಾಯಿ ಹಿಂಗೆ ನೋಡಿ ಕಟ್ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ. ಮತ್ತು ಇದ್ರಾಗ ಒಂದು ಟ್ವಿಸ್ಟ್ ಅದ ರೀ, ಏನು ಗೊತ್ತದ ರೀ, ಒಂದೊಂದ್ಸಲ ನಾನು ಏನು ಮಾಡ್ತೀನಿ ಅಂದ್ರೆ ಎಲ್ಲ ಮಸಾಲೆಗಳೆಲ್ಲ ಬೇರೆ ಬೇರೆ ಮಾಡ್ಕೇಸಿ ಅಂದ್ರೆ ಬಟ್ಲಾದಾಗ ನೀರು ಹಾಕಿ ಕಲಸ್ಕೊತೀನಿ. ಬಟ್ ಮನ್ಯಾಗ ಮನೆ ನಮ್ಮ ಅತ್ತೆಯವರೆಲ್ಲ ಮಾಡೋದು ನಾನು ನೋಡಿದೆ. ಮತ್ತೊಂದೊಂದ್ಸಲ ನಮ್ಮ ನಾದಿನಿಯವ್ರು ಮಾಡೋದನ್ನ ನೋಡಿದೆ. ಹೆಂಗಂತಂದ್ರೆ ನೋಡ್ರಿ, ಶೇಂಗಾ ಬೆಳ್ಳುಳ್ಳಿ ಎಲ್ಲ ಉಪ್ಪು ಖಾರ ಅರ್ಶಿಣ ಮಾಡ್ಬೇಕು ರೀ, ಎಲ್ಲ ಮಿಕ್ಸಿದಾಗ ಹಾಕಿಸ್ಕೊಂಡ್ರೆ ಚಂದ ಪೀಸ್ಕೊಂಡ್ಬಿಡ್ಬೇಕು ರೀ. ಪೀಸ್ಕೊಂಡು ಕಳ್ಸಿದ್ರೆ ಅದು ತುಂಬಬೇಕಾದ್ರೆ ಟೇಸ್ಟೇ ಬೇರೆ ಇರ್ತದೆ ನೋಡ್ರಿ ಫ್ರೆಂಡ್ಸ್. ಏನೂ ಗೊತ್ತಿಲ್ಲ ನೋಡ್ರಿ, ಎರಡರದಾಗ ಭಾಳ ಡಿಫ್ರೆಂಟ್ ಟೇಸ್ಟ್ ಇತ್ತು ನೋಡ್ರಿ ನನಗಂತೂ. ಸೊ ನೀವು ಭೀ ಒಂದ್ಸಲ ಮಾಡಿ ನೋಡ್ರಿ. ನೋಡ್ರಿ ಇದ್ರಾಗ ನಾನು ಶೇಂಗಾ ಮತ್ತಂದ್ರೆ ಬೆಳ್ಳುಳ್ಳಿ 2 ಫಸ್ಟ್ ಹಾಕೊಳತ್ತೀನಿ, ಆಮೇಲೆ ಇಷ್ಟು ಮಸಾಲೆಗಳು ಹಾಕೊಂಡ್ಬಿಡ್ತೀನಿ ರೀ ಇದ್ರಾಗ ನಾನು ಒಂದೊಂದು ಮಾಡಿ. ಇನ್ನು ಬೇಕಾದ್ರೆ ನಿಮ್ಗೆ ಉಪ್ಪು ಖಾರ ಇನ್ನು ಆಮೇಲೆ ಬೇಕಾದ್ರೆ ನೀವು ಇನ್ನು ಹಾಕೋಬೋದು ನೋಡ್ರಿ ಫ್ರೆಂಡ್ಸ್. ಇದಕ್ಕೆ ಈಗ ಏನು ಮಾಡೋಣ, ಪೀಸ್ಕೊಂಡ್ಬಿಡೋಣ ನೋಡ್ರಿ. ಈಗ ಮಸ್ತ್ ಅನ್ನತ್ತ ನೋಡ್ರಿ ಫ್ರೆಂಡ್ಸ್. ಈಗ ಮಸಾಲೆ ರೆಡಿ ಆಯ್ತು ನೋಡ್ರಿ. ಇದಕ್ಕೊಂದು ಬಟ್ಲಾದಾಗ ತೆಗೆಸ್ಕೇಸಿ ಅಂದ್ರೆ ಹಾಕ್ತೀನಿ ರೀ. ಎಕ್ದಮ್ ಸ್ಮೆಲ್ಲೂ ಎಕ್ದಮ್ ಮಸ್ತ್, ಎಕ್ದಮ್ ಘಮ ಘಮ ನಾರಕತ್ತದ್ರಿ ಫ್ರೆಂಡ್ಸ್. ಮಸ್ತ್ ಅದು ಶೇಂಗಾ ಸ್ಮೆಲ್ ಅಂಟ. ಆಯ್ತು, ಈಗ ತುಂಬಾದ್ ನೋಡ್ರಿ. ಒಂದು ಬಟ್ಟಲ್ ತೊಗೊಂಡ್ ಬಾ ಹೋಗಿ ಹೋಗ್ಕೇಸಿ. ನೋಡ್ರಿ ಗಾಯ್ಸ್, ಇನ್ನು ಮಮ್ಮಿಗೆ ಎಲ್ಲ ಬದ್ನಿಕಾಯಿದಾಗಿ ತುಂಬ್ಲತ್ತರ ಬ್ಯಾಟಳ. ಬ್ಯಾಟರ್ ತುಂಬಲತ್ತೀನಿ ಮೀನ್ಸ್ ಮಸಾಲೆ ಹಾಕ್ಲಕತ್ತೀನಿ. ಇದ್ರಾಗ ಚಂದತೆ ಪೀಸ್ಕೊಂಡಲ್ಲ ನೀರು ಹಾಕೊಂಡು ನಿಮಗೆ ಬೇಕಾದ ಹದಕ್ಕೆ ನೀರು ಹಾಕೊಂಡು ಸ್ವಲ್ಪ ಗಟ್ಟಿಯಾಗಿದ್ದಕ್ಕೆ ನಾದ್ಕೋಬೇಕಂದ್ರೆ ಹಿಂಗಲ್ರಿ ಕೈ ನೀತಿ ಚಂದತೆ ಹಿಂಗೆ ಮುಗಿಸ್ಕೋಬೇಕು. ನಾನು ಈ ಕ್ವಾಂಟಿಟಿದಾಗ ಮಾಡ್ಕೊಂಡೇನಿ ನೋಡ್ರಿ. ಎಷ್ಟು ನಾನು ಮಾಡ್ಕೊಂಡೇನಿ ನೋಡ್ರಿ ಫ್ರೆಂಡ್ಸ್. ಇದಕ್ಕೆ ಈಗ ಏನು ಮಾಡತ್ತೀನಿ ಅಂದ್ರೆ ಬದ್ನಿಕಾಯಿಗಳು ತೊಗೊಂಡ್ಕೇಸಿ ಅಂದ್ರೆ ಮಸ್ತನದ ಹಿಂಗೆ ತುಂಬ್ಲತ್ತೀನಿ ರೀ. ಎಣ್ಣೆ ಬದ್ನಿಕಾಯಿ ಅಂತಾರೆ, ಎಡಗಾಯಿ ಅಂತಾರ್ರಿ, ತುಂಬಿನ ಬದ್ನಿಕಾಯಿ ಅಂತಾರೆ. ನಮ್ಮ ಕಡೆಗಂತೂ ತುಂಬಿನ ಬದ್ನಿಕಾಯಿನೇ ಅಂತೀವಿ ನೋಡ್ರಿ ಫ್ರೆಂಡ್ಸ್. ಆಮೇಲೆ ಹಿಂಗೆ ಮಾಡ್ಬೇಕು, ಎಕ್ಸ್ಟ್ರಾ ಮಸಾಲೆ ಇದ್ದಿದ್ದು ಸೊ ಹಿಂಗೆ ಹೊರಗೆ ಬಂದ್ಬಿಡ್ತದೆ ಫ್ರೆಂಡ್ಸ್. ಈಗ ಮಸ್ತನತ್ತ ಇಷ್ಟು ಬದ್ನಿಕಾಯಿಗಳನ್ನ ತುಂಬ್ಕೊಂಡ್ಬಿಟ್ಟಿನಿ ರೀ. ಮತ್ತು ಇನ್ನೂ ಒಂದು 4 ಓದ್ಬಿಟ್ಟ ಮಸಾಲೆ ಕಂಬಿತ್ತು, ಬಟ್ ಪರವಾಗಿಲ್ಲ, ಅದಕ್ಕೆ ಸಣ್ಣ ಸಣ್ಣ ಹೋಳ್ಕೆಸಿಂದ್ರೆ ಇದ್ರಾಗ ಹಾಕ್ಬಿಡ್ತೀನಿ ರೀ. ಈಗ ಮಸ್ತನತ್ತಿಗೆ ಪಲ್ಯ ಮಾಡ್ಕೊಂಬರ್ರಿ ನೋಡ್ರಿ ಫ್ರೆಂಡ್ಸ್. ಈಗ ನಮ್ಮ ಮನೆ ಕಟ್ಲಾಗಂತಾರಲ್ರಿ, ಅದಕ್ಕೆಲ್ಲ ನೋಡ್ರಿ ನಾವು ಮೊದ್ಲಿನ ಚಪ್ಪರ ಮನೆಗಳಿದ್ದೆಲ್ಲ ಅವೆಲ್ಲ ಕಿತ್ತಿಗೆಸಿಂದ್ರೆ ನಮ್ಮ ಅಮ್ಮ ನೋಡ್ರಿ ಅಲ್ಲೇನು ಬೇಸ್ಮೆಂಟ್ ಅದು ಹಾಕಿದ್ವಿ ನೋಡ್ರಿ, ಅವೆಲ್ಲ ಕಿತ್ತಿ ಮಾಡಿಸ್ಕೇಸಿಂದ್ರೆ ಚಂದ ಲೆವೆಲ್ ಮಾಡಿಸ್ಲತ್ತಾರಿ. ಯಾಕಂದ್ರೆ ಈಗ ಅಲ್ಲಿ ಪಾಯದು ಹೊಡಿಬೇಕಲ್ರಿ, ಹಂಗೆ ನೋಡ್ರಿ ಫುಲ್ ಈಗ 4-5 ದಿನ ಆಯ್ತು ನಮ್ಮ ಅಮ್ಮ ಫುಲ್ ಎಲ್ಲ ಕಿತ್ತದು ಮಾಡೋದು ಕ್ಲೀನಿಂಗ್ ಮಾಡ್ಸೋದು ಎಲ್ಲ ಮಾಡ್ತಾರೆ. ಪಾಪ ಒಬ್ಬರು ಫುಲ್ ಹೈರಾಣ ಆಗ್ಲಕತ್ತಾರ. ನಾವೇನಿಲ್ಲ ಹೋಗಿ ಮಾಡ್ಬೇಕಂತಂದ್ರೆ ಅವ್ರಂತಾರ ನಿಮ್ಮ ಕೈಲಿ ಏನೋ ಅಲ್ವ, ಸುಮ್ಮನೆ ಆರಾಮ್ಸೆ ಕೆಲಸ ಮಾಡ್ತಾರೆ ಅಂತಂದ್ಬಿಟ್ಟಾರ. ಏನು ಮಾಡಬೇಕು, ಹಿಂಗೆ ಬಿಡಬೇಕು. ಬದ್ನಿಕಾಯಿ ಪಲ್ಯ ಮಾಡ್ಕೊಳತ್ತೀನಿ. ಈ ಕಡೆ ಪಲ್ಯಕ್ಕಿಟ್ಟು ಮತ್ತು ಈ ಕಡೆ ನನಗೆ ಜಲ್ದಿ ರೊಟ್ಟಿನೂ ಮಾಡ್ಕೊತೀನಿ. ಇದೆಲ್ಲ ಅಡುಗೆ ಜಲ್ದಿ ಮಾಡ್ಕೊತೀನಿ ಅವ್ರ ಪಪ್ಪ ಬರೋಕ್ಕಿಂತ ಪೈಲ. ನೋಡಿ ಫ್ರೆಂಡ್ಸ್, ಮಮ್ಮಿ ಎಲ್ಲ ಮಿಕ್ಸ್ ಮಾಡ್ಲತ್ತ. ಉಳ್ಳಾಗಡ್ಡಿ ಟೊಮೆಟೆ ಕೊತ್ತಂಬರಿ ಚಂದ ಫ್ರೈ ಮಾಡ್ಕೊಂಡಿನಿ. ಇದ್ರಾಗ ಈಗ ಏನು ಹಾಕ್ಲತ್ತೀನಿ ಅಂದ್ರೆ ನೋಡಿರಿ ಬದ್ನಿಕಾಯಿ. ಇದ್ರಾಗ ಎಣ್ಣೆ ಏನು ಹಾಕಂಗಿಲ್ಲ ರೀ, ಒಂದು ಸ್ವಲ್ಪ ಹಿಂಗೆ ಫ್ರೈ ಮಾಡ್ತೀನಿ ನೋಡಿರಿ. ನಾ ಇದಕ್ಕೀಗ ಎಣ್ಣೆ ಅಲ್ರಿ, ನೀರು ಹಾಕಂಗಿಲ್ಲ ರೀ ಫ್ರೆಂಡ್ಸ್. ಸಾರಿ, ಹೆಂಗೆ ಮಾತಾಡ್ತೀನಿ ನೋಡ್ರಿ ಎಷ್ಟು ಕಾಣಿಸ್ಲತ್ತದ ನೋಡ್ರಿ. ಎಷ್ಟು ಸಲ ಹೇಳ್ತೋ ಯಪ್ಪ. ಈಗ ಏನೂ ಮಾಡೋದಿಲ್ಲ ನೋಡ್ರಿ. ಇದ್ರ ಮ್ಯಾಗ ಈಗ ಮುಚ್ಚಿಬಿಡಾಮ್ರಿ. ಇದಕ್ಕೆ ಈ ಕಡೆಗೆ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ಜೊತೆ. ಸರಿ ನೀವು ನೋಡಿ ಫ್ರೆಂಡ್ಸ್, ಈ ಮಮ್ಮಿ ರೊಟ್ಟಿ ಮಾಡಿದ್ರೆ ನೋಡ್ರಿ. ರೊಟ್ಟಿ ಮಾಡ್ಲಿಕ್ಕೆ ಜೋಳ ರೊಟ್ಟಿ ಹಾಕೊಳತ್ತೀನಿ. ಬಂದಾಗಿ ಹುಡುಗ ಮಾಡಿದಲ್ಲಿ ಹೆಂಗೆ ಬದ್ನಿಕಾಯಿ ಪಲ್ಯ ಮಾಡ್ಲತ್ತೀನಲ್ರಿ, ಹಂಗನ್ ಕೆಸೆ ನಂಗೆ ಸುಮ್ಮನೆ ರೊಟ್ಟಿನೇ ಮಾಡಮ್ಮ ಬಾಪ ಅಂತ ಕೆಸೆ ಈಗ ರೊಟ್ಟಿನೇ ಮಾಡ್ಲತ್ತೀನಿ ನೋಡ್ರಿ ನಾನು. ಈಗ ಪಟ ಈ ಕಡೆ ಪಲ್ಯಕ್ಕೆ ಇಟ್ಬಿಡ್ತೀನಿ, ಈ ಕಡೆ ಬಿಸಿದೀಗ ರೊಟ್ಟಿನೂ ಮಾಡ್ಕೊಂಬಿಡಮ್ಮ ಹಿಂಗೆ.
ಬಂದ್ರ ಅಪ್ಪ ಈಗ ನಾಕ್ ತೆಗ್ದೀನಿ. ಓಹೋ ಬಂದ್ರಿ ಗೈಸ್ ಆಲ್ರೆಡಿ ಪಾಪ ಮಮ್ಮಿ ಪಪ್ಪ ಬಂದ್ರು. ನೋಡ್ರಿ ಈಗ ಮನೆ ಒಂದು ಎಷ್ಟು ಬಾಡಿ ಬಿಲ್ಡರ್ ಏನೋ ಮಾಡ್ತಾರ. ಬಾಡಿ ಬಿಲ್ಡರ್ ಅಂತ ನೋಡ್ರಿ. ಹೆಸರು ಹಚ್ಬೇಡು ನೀನು ಆಗು, ನಿಂಗೆ ಆಗ್ಬೇಡ ಅಂದಾರ ಮಸ್ತ ನೋಡ್ರಿ. ಈಗ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡೋದು ಎಕ್ಸಾಮ್ ಉತ್ತರ ಕರ್ನಾಟಕ ಸ್ಟೈಲ್ನಾಗ. ಇನ್ನ ತೆಳಗಿನವ್ರು ಯಾರು ಇಲ್ಲ, ಇಲ್ಲಾಂದ್ರೆ ಬಂದ್ಕೇಸ್ ಏನ್ರ ಬೈಯಂಗಾರ ಏನ್ ಮಾಡ್ಲತ್ತಿ ಠಕ್ ಠಕ್ ಟುಕ್ 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 ಬಂದ್ಕೇಸ್ ಏನ. ಇದರ ಜೊತೆ ನೋಡ್ರಿ ಎಕ್ದಮ್ ಸರ್ಪ್ರೈಸ್ ಅದ ಸಂತೋಷರಿ. ಸಂತೋಷರಿ ಈ ಕಡೆ ಟರ್ನ್ ಬೇಬಿ. ಲುಕ್ ಎಟ್ ದಿಸ್. 1 2 3 and go. ತುಂಬಿದ ಬದ್ನಿಗೆ ಪಲ್ಯ. ಮುಖ ತೋರ್ಸ ಅಕಡೆ ಮುಖ ತೋರ್ಸ್, ಮುಖ ಅಕಡೆ ಇವು ಈ ಕಡೋದ್ ಬೇರೆ ತಕಡೋದ್ ಬೇರೆ. ಐ ತುಂಬಿನ ಬದ್ನಿಕಾಯಿ ಪಲ್ಯ ಮಾಡಿ ನಿಂಗೆ ಇಷ್ಟ ಇಲ್ಲ ಮತ್ತ ನೋಡ್ರಿ ಫ್ರೆಂಡ್ಸ್, ಪಲ್ಯನೇ ಆಗ್ಯದ್ರಿ. A1 ಪಲ್ಯ ಆಗ್ಯದ್ರಿ. ಈಗ ನೋಡ್ರಿ ಈಗ ಕೈ ಸುಡ್ಲತ್ತದ್ರಿ, ಬಟ್ ಎಕ್ದಮ್ ಸೂಪರ್ ಆಗ್ಯದ್ರಿ ಪಲ್ಯ. ಗೊತ್ತದ ಐತಿ. ಈಗ ಬಡ ಬಡ ಮಾಡ್ಲತ್ತೀನ ಮಾಡ್ರಿ ಉಂಡ್ರಿ ಮುಕ್ಕ ಗುಮ್ತಿನೇನಿಲ್ಲ. ನೀನ್ ಯಾಗೋ ಮಾಡ್ದಂದ್ರ ನೀನ್ ಏನಿ ಇಲ್ಲ. ನೋಡ್ರಿ ನನ್ನ ರೊಟ್ಟಿ ಹೆಂಗ್ ಬರ್ತದ ನಾ ಹಂಗ್ ಮಾಡ್ತೀನಿ ನೋಡ್ರಿ. ನನ್ನ ರೊಟ್ಟಿ ಸ್ವಲ್ಪ ಧಮ್ ಧಮ್ ಆತಾವ್ರಿ ನನ್ನಂಗ. ಎಕ್ದಮ್ ಕ್ಯೂಟ್ ಕ್ಯೂಟ್ ನನ್ನಂಗ ಧಮ್ ಧಮ್ ಎಕ್ದಮ್ ಮಸ್ತ್ ಮಸ್ತ್ ರೊಟ್ಟಿ ಆಗ್ತಾವ. ಬಟ್ ಬದ್ನಿಕಾಯಿ ಪಲ್ಯ ಮುಖ ದರ್ಶನ ನೋಡ್ರಿ ಸಂತೋಷ್ ಅವ್ರಿ ಹೆಂಗಾಗ್ಯದ. ವಾವ್ ನೋಡ್ರಿ ಪಲ್ಯ ಎಷ್ಟು ಮಸ್ತ್ ಕಾಣಿಸ್ಲತ್ತದ. ನಿನಗ್ ಮಟನ್ ಬೇಕಂತ 24 ಗಂಟಾ ಸರಿ ಹೋಗ್. ನನ್ ಮುಖ ನೋಡಿಗ ಪೂರಾ ನೀರ್ ನೋಡ್ರಿ ಫ್ರೆಂಡ್ಸ್. ಈಗ ರೊಟ್ಟಿರೇ ಕಂಪ್ಲೀಟ್ ಆಯ್ತು ನೋಡ್ರಿ. ಇಲ್ಲಿ ಸಾರು ಗರಂ ಮಾಡ್ಕೊಳತ್ತೀನಿ, ಯಾಕಂದ್ರೆ ಈಗ ಸ್ವಲ್ಪ ಊಟ ಮಾಡ್ತೀನಿ ಅಂತಾರೆ. ಮತ್ತೆ ಇಲ್ಲಿ ಅನ್ನ ಗರಂ ಮಾಡಿಟ್ಟಿನಿ. ಫೈನಲಿ ನೋಡ್ರಿ ನಂದೀಗ ಇಷ್ಟು ರೊಟ್ಟಿಗಳು ಕಂಪ್ಲೀಟ್ ಐತಿ ನೋಡ್ರಿ. ಬದ್ನಿಕಾಯಿ ಅಂದ್ರೆ ಅದೇ ಹಂಚಮಾಗಿ ಇಟ್ಬಿಟ್ಟಿನ್ರಿ, ಯಾಕಂದ್ರೆ ಇನ್ನೊಂದ್ ಸ್ವಲ್ಪ ಗರಂ ಇರ್ತದಲ್ಲ ಹಂಗಂತ ಕೇಸ್. ಈಗ ಫುಲ್ ಬಿಸಿ ಅದ. ಈಗ ಕುದಿಲಿಕತ್ತದ ನೋಡ್ರಿ ವಾಪಸ್ಸೆ. ನೋಡ್ರಿ ಸಂತೋಷ್ ಹೋಗಿ ಫ್ರೆಶ್ ಅಪ್ ಆಗ್ಯಾರ. ನಂದು ಎಲ್ಲ ಕೆಲ್ಸದ ಎಲ್ಲ ಇತ್ತು. ಅವ್ರಿಬ್ಬರಿಗೆ ಹೋಲ್ಸ್ಕೊತ್ ಕುಂತಾರ ಬಂದಾಗಿನ ಹಿಡಿದು. ಭಾಳ ನಾಟಕ ಮಾಡತ್ತಾರ ಇಬ್ರು, ಸಿಕ್ಕಾಪಟ್ಟೆ ನಾಟಕ ಮಾಡ್ಲಕತ್ತಾರ್ರಿ ಇವ್ರು. ಇವತ್ತು ನಾಳೆ ನೋಡ್ರಿಗ ಊಟ ರೆಡಿ ಆಗ್ಯದ ನೋಡ್ರಿಗ. ಬರೀಗ ಊಟ ಮಾಡಮ್ಮಿ. ಊಟದಾಗ ಏನದ ಅಂದ್ರೆ ನೋಡ್ರಿ ಮಸ್ತ್ ನತ್ತು ನೋಡ್ರಿ. ಎಣ್ಣೆ ಬದ್ನಿಕಾಯಿ ಪಲ್ಯ ಅದಾರಿ, ಅಂದ್ರೆ ಏನು ತುಂಬಿನ ಬದ್ನಿಕಾಯಿ ಪಲ್ಯ ಅದಾರಿ. ಇದಕ್ಕೆ ಜಾಸ್ತಿ ನೀರ್ಗೀರ್ ಏನು ಹಾಕಿ ನೋಡ್ರಿ, ಒಂದೇ ಹನಿ ನೀರ್ ಹಾಕಿದ್ರಿ ಇದ್ರಾಗ. ಮುಮ್ಗಾಯಿಸ್ಬೇಕಂತ ಕೇಸಿ ಅಂದ್ರೆ. ಮತ್ತೆ ಈಗ ಸ್ವಲ್ಪ ಇಲ್ಲಿ ಹೆಸರುಬೇಳೆ ಸಾರು ಅದ, ಮತ್ತಂದ್ರೆ ರೈಸ್ ಗರಂ ಮಾಡ್ಕೊಂಡಿನಿ. ಉಪ್ಪಿನಕಾಯಿ ವಿತ್ ಜೋಳದ ರೊಟ್ಟಿ ಅದ ನೋಡ್ರಿ. ಉತ್ತರ ಕರ್ನಾಟಕ ಸ್ಪೆಷಲ್ ಅಡಿಗೆ ಅದ ನೋಡ್ರಿ. ಬರ್ರಿಗ ಊಟ ಮಾಡಮ್ ಬರ್ರಿ ಅಂತಂದ್ರ. ಈಗ ಪಿಕ್ಚರ್ ಹಚ್ಚೋದ್ ಸಲುವಾಗಿ ಎಷ್ಟು ಬಿಸಿ ಆಗ್ಯಾರ ನೋಡ್ರಿ 3 ಜನ. डाउनलोड हो रहे हैं, हमें हुआ नहीं, नेट चाहिए. ನೋಡ್ರಿ ಊಟ ಮಾಡೋದ್ ಈಗ ಮಸ್ತ್ ಐತೆ. ತುಂಬಿ ಬದ್ನಿಕಾಯಿ ವಾ ಮಸ್ತ್ ಐತೆ. ಏನು ಕಾಣಿಸೋದೇ ಇಲ್ಲ. ನೀವು ಅಣ್ಣ ಜರ ಸಂಧ್ಯಾಗನ ನಂದಿ ಮಂದ್ಯಾಗ ಇರಲ್ಲ ಅಂದಿ ಹಂಗಾಗ್ಯದಮ್ಮ. ನಮ್ ಇಕ್ಕೋರಿಂದ ಆ ಬ್ಲೂಬೆರಿ ಕಣ್ಣಂಗ್ ಕಾಣಿಸ್ಲತ್ತು ನೋಡ ಮಮ್ಮಿ ಅಂತದ ಹಿಡಿದು ಹಿಂಗ್ ಅಳ್ಸ ನನಗಾಡ್ಸದ. ब्राउन बेरी. ब्राउन बेरी. ब्राउन बेरी क्या होता है? बेरी जैसा होता है. ನಮ್ದೀಗ ಊಟದು ಐತ್ ನೋಡ್ರಿ. ಈಗ ನೋಡ್ರಿ ಇಬ್ಬರದು ಏನಾರ ಈಗ बेटा मेरे बेल्ट ले आना जरा वहां से दरवाजा पर ಚಾವ್ ಮಾಡ್ಲತ್ತಾರಿ. ಐ ಹೋಪ್ ನೀವು ಎಲ್ಲರಿಗೆ ವಿಡಿಯೋಗಳು ಇಷ್ಟ ಆಲತ್ತ. ನನಗೆ ಅನ್ಸುತ್ತೆ ವಿಡಿಯೋ ಇಷ್ಟ ಐತೆ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ರಿ ಅಂತ ಹೇಳ್ಕೊತಿ. ಬ್ಲಾಗಿಗೆ ಎಂಡ್ ಮಾಡ್ತೀನಿ. ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ, ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ. ನಮ್ಮವರು ತಮ್ಮವ್ರು ಅನ್ಕೊಂಡು ಬದಾಗ್ಬಿಡ್ರಿ. 4 ದಿನ ಜೀವನ ಅದ. ಸೊ ನಾವು ನಿಮ್ಮವರು, ನೀವು ನಮ್ಮವ್ರು ಅಂತ ಹೇಳ್ಕೊತಿ. ಬ್ಲಾಗಿಗೆ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭರಾತ್ರಿ. ಎಲ್ಲರಿಗೂ ಬಾಯ್ ಬಾಯ್. ಎಲ್ಲರಿಗೂ ಗುಡ್ ನೈಟ್. ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ. ಅವ್ರದ್ದು ನೋಡ್ರಿ ಫುಲ್ ಮಸ್ತ್ ರೆಡ್ಡಿ ಇತ್ತದ್ರಿ. ಅವ್ರಿಗೆ ಹಿಂಗೆ ಬೆಲ್ಟ್ ಇಟ್ಕೊಂಡು ಮಕ್ಕೋಬೇಕಂದ್ರೆ ಪಟ್ಟಂದು ಮಕ್ಕೋರು. नहीं डल रहा.